ಒಂದು ಕೋತಿನ ನಾಲ್ಕಾರ ನಾಯಿ ಕಚ್ಚಿ ಗಾಯ ಮಾಡಿದ ಒಂದು ಸನ್ನಿವೇಶ. ಅವ್ರ ಬಾಲ್ಯದಲ್ಲೇ ಬೇಕಾಷ್ಟು ಪವಾಡಗಳನ್ನು ತೋರಿಸ್ಬಿಟ್ಟಿದ್ದಾರೆ. ಅವ್ರ ಕಣ್ಣಿಗೆ ಮಾತ್ರ ಸಾಕ್ಷಾತ್ ಆಂಜನೇಯ ಆ ಕೋತಿನ ತಗೊಂಬಂದು ಅದು ಔಷಧಿ ಉಪಚಾರಗಳನ್ನೆಲ್ಲ ಮಾಡಿ ಆಹಾರ ಎಲ್ಲ ಕೊಟ್ಕೊಂಡು, ಇಲ್ಲಿ ಗಣಪತಿ ಪಂಚಾಯತನ ದೇವಸ್ಥಾನ ಅಂತ ಅದೊಂದು ದೇವಸ್ಥಾನದ ಬಾಗಿಲು ಭದ್ರಾಗಿತ್ತು. ಒಂದು ದಿವಸ ಬೀಗ ಹಾಕಿದಂಗೆ ಇದೆ, ಒಳಗಡೆ ಮಾರುತಿ ಇಲ್ಲ. ಜಗಲಿ ಮೇಲೆ ಕೂತ್ಕೊಂಡು, ಯಾಕಪ್ಪ ನಾನು ಸೇವೆ ಮಾಡಿದೆ, ನನ್ನಿಂದ ಏನು ಅಪರಾಧ ಆಯ್ತು ನಿನಗೆ, ನನಗೇನು ಹೇಳಲೇ ಇಲ್ವಲ್ಲ ಅಂಥೇಳಿ 2-3 ದಿವಸ ಅನ್ನ ನೀರು ಆಹಾರ ಎಲ್ಲ ಬಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾಗ ಭೂಮಿಯಿಂದ ಆಕಾಶ ತನಕ ಬೆಳೆದ ವಿಶ್ವರೂಪ ದರ್ಶನ ಕೊಟ್ಟು, ನಿನ್ನಿಂದ ಸೇವೆ ತಗೊಂಡ ನಾನೇ ಕಣೋ, ಇನ್ಮೇಲೆ ನಾನು ನಿನ್ನೊಳಗಿದ್ದು ಬಂದು ಭಕ್ತರನ್ನು ಉದ್ಧಾರ ಮಾಡ್ತೀನಿ ಅಂತಂತೇಳಿ ಅಂತರ್ಧಾನ ಆದ. ಮೊದಲನೇ ದಿವಸ ಆವಾಹನೆ ಆದಾಗ ಪೀಠದಲ್ಲಿ ಅಷ್ಟಬಂಧ ಬಿಟ್ಟಿದೆ. ಬಂದು ಆಂಜನೇಯನ ಪ್ರತಿಷ್ಠಾ ದಿವಸ ಇದೇ ಮೂರ್ತಿ ವಿಗ್ರಹ ಉಸಿರಾಡಿದೆ 24 ಗಂಟೆ. ಇದು ಚೈತನ್ಯ ಮೂರ್ತಿನ ಸಾಕ್ಷಿ. ಲಕ್ಷಾಂತರ ಜನ ದರ್ಶನ ಮಾಡಿದ್ದಾರೆ. ಹಾಕಿದ ಮಾಲೆ ಹಾರ ಬಾಗಿಲು ತನಕ ಬಂದು ವಾಪಸ್ ಹೋಗೋದು. ಓಂಕಾರ ಎಲ್ಲರಿಗೂ ಕೇಳಿಸಿದೆ. ಅವತ್ತಿನಿಂದ ಗುರುಗಳ ಹತ್ರ ಅವ್ರ ಬಾಯಿಲಿ ಏನು ಬಂತು ಅದೇ ಸಿದ್ಧವಾಕ್ಯ ವೇದವಾಗಿ, ಒಡೆದಾಗ ತೋಗ ನಿನಗೆ ಅಂತಂದ್ರೆ ಮುಗಿತು, ಅವ್ನು ಬದುಕ್ದ ಅಂತ. ಕೈಗೆ ಏನು ಸಿಕ್ತೋ ಅದನ್ನೇ ಕೊಡೋರು ಮಂತ್ರ. ಇಲ್ಲಿಗೆ ಬಂದ ಭಕ್ತಾದಿಗಳು ನೀನೇ ಗತಿ ಆಂಜನೇಯ ಅಂತ ಬಂದರೆ ಅವರ ಬೆನ್ನ ಹಿಂದೆ ಇದ್ದು ಕಾಪಾಡ್ತಾನೆ ಬೆಲಗೂರು ಆಂಜನೇಯ. ನಮ್ಮ ಗುರುಗಳು ತಿಳಿಸಿದರೆ ಇಲ್ಲಿ ವಿಶೇಷವಾಗಿ ಗದಾ ಸಂಕಲ್ಪ ಅಂತ ಆಗುತ್ತೆ. ಗದೆ ಹಿಡ್ಕೊಂಡು ಯಾರು ಮನಸ್ಸಿನಲ್ಲಿ ಇಷ್ಟಾರ್ಥ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡ್ಕೋತಾರೆ, ಅವ್ರ ಇಷ್ಟಾರ್ಥಗಳೆಲ್ಲ ಪೂರೈಸಿ ಪುನಃ ಪುನಃ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡ್ತಾರೆ. ಇದು ಇವತ್ತು ನಡೀತಾ ಇದೆ. ಜೈ ರಘುವೀರ ಸಮರ್ಥ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಮಾರುತಿ ಧ್ಯಾನ ನಿರತಂ ಭಕ್ತ ಸಂಕಟನಾಶನಂ ಬ್ರಹ್ಮನಿಷ್ಠಂ ಸದಾ ವಂದೇ ಬಿಂಧುಮಾಧವ ಸದ್ಗುರುಂ ವೇದನಿಷ್ಠಂ ನರಶ್ರೇಷ್ಠಂ ನಾರಾಯಣ ಪದಾರ್ಚಕಂ ಬಿಂಧುಮಾಧವ ಶಿಷ್ಯಂತಂ ವಂದೇ ವಿಜಗಮಾರುತೀಂ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಬೆಲಗೂರು ಗ್ರಾಮದ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಾನ. ಹಿಂದೆ ವ್ಯಾಸರಾಯರಂತ ಪ್ರತಿಷ್ಠಾಪನೆ ಆದ ಆಂಜನೇಯ ಸ್ವಾಮಿ ನಮ್ಮ ವಂಶಪಾರಂಪರ್ಯ ಪೂಜೆ ಆಗಿದ್ದು, ನಮ್ಮ ಮನೆಯಲ್ಲಿ ಪ್ರತಿ 2 ತಲೆಮಾರಿಗೊಬ್ಬರು ಮಹಾತ್ಮರ ಉದಯವಾಗ್ತಾ ಇದೆ. ಅವರು ಅವಧೂತರ ಸ್ವರೂಪದಲ್ಲಿದ್ದು ಭಕ್ತಾದನ್ನು ರಕ್ಷಣೆ ಮಾಡ್ಕೊಂಡು ಇದುವರೆಗೂ ಬಂದಿದ್ದಾರೆ. ಇದು ನಮ್ಮ ಪರಂಪರೆನೇ ಹಾಗೆ. ಈಗ 7 ತಿಂಗಳ ಹಿಂದೆ ನಡೆದಾಡ ಆಂಜನೇಯ ಸ್ವಾಮಿ ಅಂತಲೇ ಪ್ರಸಿದ್ಧರಾಗಿದ್ದ ಅವಧೂತ ಸದ್ಗುರು ನಮ್ಮೆಲ್ಲರ ಅನರ್ಘ್ಯರತ್ನ ಅವಧೂತ ಸದ್ಗುರು ಬಿಂಧಮಾಧವ ಸ್ವಾಮಿಗಳಿಗೆ ಸ್ವಾಮಿ ಅನುಗ್ರಹ ಹೇಗಾಯಿತು ಅಂದರೆ, ನಮ್ಮದು ವ್ಯವಸಾಯದ ಜೀವನ, ಬೇಸಾಯ ಹುಡ್ಕೊಂಡು ಹೋಗಬೇಕಾದ್ರೆ ಒಂದು ಕೋತಿನ ನಾಲ್ಕಾರ ನಾಯಿ ಕಚ್ಚಿ ಗಾಯ ಮಾಡಿದ ಒಂದು ಸನ್ನಿವೇಶ. ಅವ್ರ ಬಾಲ್ಯದಲ್ಲೇ ಬೇಕಾಷ್ಟು ಪವಾಡಗಳನ್ನು ತೋರಿಸ್ಬಿಟ್ಟಿದ್ದಾರೆ. ಅದು ನೋಡೋರ ಕಣ್ಣಿಗೆ ಕೋತಿ, ಅವ್ರ ಕಣ್ಣಿಗೆ ಮಾತ್ರ ಸಾಕ್ಷಾತ್ ಆಂಜನೇಯ. ನೇಗಿಲ ನೊಗ ಒಂದು ಕಡೆ ಬಿಟ್ಬಿಟ್ಟು ಆ ನಾಯಿನೆಲ್ಲ ಓಡಿಸಿ ಆ ಕೋತಿನ ತಗೊಂಬಂದು ಅದು ಔಷಧಿ ಉಪಚಾರಗಳನ್ನೆಲ್ಲ ಮಾಡಿ ಆಹಾರ ಎಲ್ಲ ಕೊಟ್ಕೊಂಡು ತನ್ನ ಜೀವಕ್ಕೆ ಜೀವ ಅಂತ ಅಂದ್ಕೊಂಡು 1 ತಿಂಗಳಾನುಗಟ್ಟಲೆ ಸಾಕಿದರು. ಇಲ್ಲಿ ಗಣಪತಿ ಪಂಚಾಯತನ ದೇವಸ್ಥಾನ ಅಂತ ಅದೊಂದು ದೇವಸ್ಥಾನದ ಬಾಗಿಲು ಭದ್ರಾಗಿತ್ತು. ಅದರೊಳಗಡೆ ಕೂಡಿ ಅದಕ್ಕೆ ಆಹಾರ ಎಲ್ಲ ಕೊಟ್ಕೊಂಡು ಸಾಕ್ತಾಯಿದ್ರು. ಒಂದು ದಿವಸ ಬೀಗ ಹಾಕಿದಂಗೆ ಇದೆ, ಒಳಗಡೆ ಮಾರುತಿ ಇಲ್ಲ. ಅವ್ರಿಗೆ ಗಾಬರಿಯಾಗಿ ಸಣ್ಣ ಹಳೆಯ ದೇವಸ್ಥಾನ ಇದು, ಬಿದ್ದೋಗಂಥ ದೇವಸ್ಥಾನ, 100 ವರ್ಷಗಳ ಹಿಂದಿಂದು. ಜಗಲಿ ಮೇಲೆ ಕೂತ್ಕೊಂಡು, ಯಾಕಪ್ಪ ನಾನು ಸೇವೆ ಮಾಡಿದೆ, ನನ್ನಿಂದ ಏನು ಅಪರಾಧ ಆಯ್ತು ನಿನಗೆ, ನನಗೇನು ಹೇಳಲೇ ಇಲ್ವಲ್ಲ ಅಂಥೇಳಿ 2-3 ದಿವಸ ಅನ್ನ ನೀರು ಆಹಾರ ಎಲ್ಲ ಬಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾಗ ಸ್ವಾಮಿ ಅವರು ಮುಂದೆ ಪಣ್ಣಂತ ನೆಗೆದು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ವಿಶ್ವರೂಪದಿಂದ ಭೂಮಿಯಿಂದ ಆಕಾಶ ತನಕ ಬೆಳೆದ ವಿಶ್ವರೂಪ ದರ್ಶನ ಕೊಟ್ಟು, ನಿನ್ನಿಂದ ಸೇವೆ ತಗೊಂಡ ನಾನೇ ಕಣೋ, ಇನ್ಮೇಲೆ ನಾನು ನಿನ್ನೊಳಗಿದ್ದು ಬಂದು ಭಕ್ತರನ್ನು ಉದ್ಧಾರ ಮಾಡ್ತೀನಿ ಅಂತಂತೇಳಿ ಅಂತರ್ಧಾನ ಆದ. ಅದಾದ ಮಾರನೇ ಶನಿವಾರದಿಂದ ಗುರುಗಳ ಮೇಲೆ ಆಂಜನೇಯ ಸ್ವಾಮಿ ಆವಾಹನೆ ಆಗಿ ಶುರುವಾಯಿತು. ದಿವಸ ಆವಾಹನೆ ಆದಾಗ ಪೀಠದಲ್ಲಿ ಅಷ್ಟಬಂಧ ಬಿಟ್ಟಿದೆ, ನನಗೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮಾಡಿಸಿದ್ರೆ ನನ್ನ ಸಾನ್ನಿಧ್ಯದಲ್ಲಿ ಉಳಿಯುತ್ತೆ ಅನ್ನೋದನ್ನು ಅಪ್ಪಣೆ ಮಾಡಿ ಸ್ವಾಮಿ ಮೈ ಬಿಟ್ಟ. ಅವತ್ತಿನ ಕಷ್ಟಕಾಲದಲ್ಲಿ ಅದು ಮಾಡಿಸೋದು ಭಾಳ ಕಷ್ಟ ಇತ್ತು. ಅವತ್ತಿನಿಂದ ಅವನ ಲೀಲೆ ಶುರುವಾಯಿತು. ಮೂಗನಾಯಕನ ಕೋಟೆ ರಾಮಚಂದ್ರ ಶಾಸ್ತ್ರಿಗಳು ಅಂತ ನಮ್ಮ ದೇವಸ್ಥಾನದ ಆಗಮಿಕರು, ಅವರಿಗೆ ಕನಸಲ್ಲಿ ಹೋಗಿ ಪ್ರೇರಣೆ ಮಾಡಿ, ನಾನು ಬೆಲಗೂರು ಆಂಜನೇಯ ಸ್ವಾಮಿ ನನ್ನ ಸನ್ನಿಧಿಗೆ ಬಂದು ನೀನು
ಅಷ್ಟಬಂಧ ಪ್ರತಿಷ್ಠೆ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಅಪ್ಪಣೆ ಮಾಡಿ ಇದರಿಂದ ಗಾಡಿ ಕಟ್ಟಿ ಜನ ಕಳಿಸಿ ಅಲ್ಲಿ ಹೋಗೋದ್ರೊಳಗೆ ಅವರು ಅಲ್ಲಿಂದ ಮಂಗಳದ್ರವ್ಯ ಸಮೇತ ಹೊರಟಿದ್ದು. ಬಂದು ಆಂಜನೇಯನ ಪ್ರತಿಷ್ಠಾ ದಿವಸ ಇದೇ ಮೂರ್ತಿ ವಿಗ್ರಹ ಉಸಿರಾಡಿದೆ 24 ಗಂಟೆ. ಇದು ಚೈತನ್ಯ ಮೂರ್ತಿನ ಸಾಕ್ಷಿ. ಲಕ್ಷಾಂತರ ಜನ ದರ್ಶನ ಮಾಡಿದ್ದಾರೆ. ಹಾಕಿದ ಮಾಲೆ ಹಾರ ಬಾಗಿಲು ತನಕ ಬಂದು ವಾಪಸ್ ಹೋಗೋದು. ಓಂಕಾರ ಎಲ್ಲರಿಗೂ ಕೇಳಿಸಿದೆ. ಅವತ್ತಿನಿಂದ ಗುರುಗಳ ಹತ್ರ ಅವ್ರ ಬಾಯಿಲಿ ಏನು ಬಂತು ಅದೇ ಸಿದ್ಧವಾಕ್ಯ ವೇದವಾಗಿ, ಒಳ್ಳೆದಾಗ ತೋಗ ನಿನಗೆ ಅಂತಂದ್ರೆ ಮುಗಿತು, ಅವ್ನು ಬದುಕ್ದ ಅಂತ. ಕೈಗೆ ಏನು ಸಿಕ್ತೋ ಅದನ್ನೇ ಕೊಡೋರು ಮಂತ್ರ. ಹೀಗೆ ಕ್ರಮೇಣ ಬರ್ತಾ 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 ಸಣ್ಣ ಪ್ರಮಾಣದಲ್ಲಿ ಹನುಮ ಜಯಂತಿ ಅಂತ ಶುರು ಮಾಡಿದರು. ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ. ಅದಾದಮೇಲೆ ಶ್ರಾವಣ ಮಾಸದಲ್ಲಿ ಶನಿಕಥಾ ಪ್ರಾರಂಭ ಮಾಡಿದರು. ಇಲ್ಲಿ ಕೆರೆ ಒಳಗೆಲ್ಲ ಏನೂ ಬಿಲ್ಡಿಂಗ್ ಇತ್ತಿಲ್ಲ. ಮುಂದೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಕ್ಷೇತ್ರಕ್ಕೆ ಬರೋರು ನಿತ್ಯ ಅನ್ನದಾನ ಮಾಡಬೇಕು. ನಿತ್ಯ ಅನ್ನದಾನ ಈಗ 45-50 ವರ್ಷದಿಂದ ನಮ್ಮ ಮನೆಯಿಂದಲೂ ನಡ್ಕೊಂಬಂದಿದೆ. ಈಗ ಇಲ್ಲಿ ವಿಶೇಷವಾಗಿ ಜೋರಾಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳು. ಅದನ್ನು ಗ್ರಾಮಸ್ಥರಿಂದ ಜಾಗ ಪಡೆದ ಕೆರೆ ಭಾಗವನ್ನು ಅಲ್ಲಿ ಶ್ರೀರಾಮ ಮಾನಸ ಮಂದಿರ ಮತ್ತು ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂತ ಭಕ್ತಾದಿಗಳ ಸಹಕಾರದಿಂದ ಅದು ಬಿಲ್ಡಿಂಗ್ ಮಾಡಿ ಪ್ರತಿನಿತ್ಯ ಅನ್ನದಾಸೋಹ. ದಿನ ಕನಿಷ್ಠ ಪಕ್ಷ 2,000-3,000 ಜನ ಊಟ ಆಗುತ್ತೆ. ಹುಣ್ಣಿಮೆ ದಿನಗಳಲ್ಲಿ 15ರಿಂದ 20,000 ಜನ ಊಟ ಆಗುತ್ತೆ. ಜಾತ್ರೆ ಕಾಲ ಲಕ್ಷಾಂತರ ಜನದ ದಾಸೋಹ ಅನ್ನದಾನ ಆಗುತ್ತೆ. ಪ್ರತಿ ಡಿಸೆಂಬರಲ್ಲಿ ಮಾರ್ಗಶಿರ ಶುದ್ಧ ತ್ರಯೋದಶಿ ಹನುಮ ಜಯಂತಿ ಬ್ರಹ್ಮರಥೋತ್ಸವ ಆಗುತ್ತೆ. ಮೊದಲನೇ ದಿವಸ ಧ್ವಜಾರೋಹಣ ಭಜನಾ ಪ್ರಾರಂಭ, ಎರಡನೇ ದಿವಸ ಸೀತಾರಾಮರ ಕಲ್ಯಾಣೋತ್ಸವ ಹಾಗೂ ಲಕ್ಷ್ಮೀನಾರಾಯಣ ಕಲ್ಯಾಣೋತ್ಸವ, ಮೂರನೇ ದಿವಸ ಕೃಷ್ಣಗಂಧೋತ್ಸವ ಮಹಾಬ್ರಹ್ಮರಥೋತ್ಸವ ಅನ್ನದಾಸೋಹ, ನಾಲ್ಕನೇ ದಿವಸ ಶಯನೋತ್ಸವ ರಾಮತಾರಕ ಹೋಮ, ಐದನೇ ದಿವಸ ಅವಭೃತ ಸ್ನಾನ ದತ್ತ ಜಯಂತಿ ವಿರಾಟ ದತ್ತ ಸಾಧು ಪೂಜೆ ಅಂತ. ಇದನ್ನು ಎಲ್ಲೂ ಮಾಡಿಲ್ಲ. ಸಾವಿರಾರು ಜನ ಸಾಧುಗಳನ್ನು ಕರೆಸಿ ಗುರುಗಳು ಅವರಲ್ಲಿ ಸಾಕ್ಷಾತ್ ದತ್ತಾತ್ರೇಯರನ್ನು ಕಂಡು ಅವರಿಗೆ ಪ್ರತ್ಯಕ್ಷ ಪೂಜೆ ಮಾಡ್ತಾಯಿದ್ರು. ಅದು ಈಗಲೂ ಹಾಗೆ ಮುಂದುವರಿತಾ ಇದೆ. ಅವತ್ತು ಸಂಜೆ ಕರ್ಪೂರ ಪುಷ್ಪೋತ್ಸವ ಅಂತ ಆಗುತ್ತೆ. ಇದನ್ನೆಲ್ಲ ಮಾಡಿರೋದು ನಮ್ಮ ಅವಧೂತ ಸದ್ಗುರುಗಳ ತಪಸ್ಸಿನ ಫಲ. ಹಿಂದೆ ಏನು ಇತ್ತಲ್ಲ ಇದು ಪೂರ್ತಿ ಅರಣ್ಯ ಪ್ರದೇಶ. ಅವರ ತಪಶಕ್ತಿ ಇವತ್ತು ಪ್ರಜ್ವಲಿಸ್ತಾ ಇದೆ. ಇಲ್ಲಿಗೆ ಬಂದ ಭಕ್ತಾದಿಗಳು ನೀನೇ ಗತಿ ಆಂಜನೇಯ ಅಂತ ಬಂದರೆ ಅವರ ಬೆನ್ನ ಹಿಂದೆ ಇದ್ದು ಕಾಪಾಡ್ತಾನೆ ಬೆಲಗೂರು ಆಂಜನೇಯ. ನಮ್ಮ ಗುರುಗಳು ತಿಳಿಸಿದರೆ ಇಲ್ಲಿ ವಿಶೇಷವಾಗಿ ಗದಾ ಸಂಕಲ್ಪ ಅಂತ ಆಗುತ್ತೆ. ಗದೆ ಹಿಡ್ಕೊಂಡು ಯಾರು ಮನಸ್ಸಿನಲ್ಲಿ ಇಷ್ಟಾರ್ಥ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡ್ಕೊತಾರೆ, ಮನಸಾಭೀಷ್ಟ ಪ್ರಾರ್ಥನೆಂಗರಿಷ್ಯೇ. ಗದಾ ಕೈ ಹಿಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇಷ್ಟಾರ್ಥ ಅಪೇಕ್ಷಿತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಂಗೆ ಪಾಸ್ ಮಾಡಿ ಬೇರೆಯವ್ರಿಗೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮಾನ್ ಸ್ಮರಣಾರ್ಭವೇದ್ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಅವ್ರಿಗೆ ಅವ್ರ ಇಷ್ಟಾರ್ಥಗಳೆಲ್ಲ ಪೂರೈಸಿ ಪುನಃ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡ್ತಾರೆ. ಇದು ಇವತ್ತು ನಡೀತಾ ಇದೆ. ಹಿಂದೆ 1 kg 2 kg ಅಕ್ಕಿ ತಂದು ಕೊಡ್ತಿದ್ದು ಭಕ್ತಾದಿಗಳು ಇವತ್ತು ಲೋಡ್ಗಟ್ಟಲೆ ಕೊಡೋಂಗೆ ಆಗಿದ್ದಾರೆ. ಲೋಡ್ಗಟ್ಟಲೆ ನಂದನ್ ಲೋಡ್ ಅಕ್ಕಿ, ನಂದನ್ ಲೋಡ್ ಬೇಳೆ, ನಂದನ್ ಲೋಡ್ ತರಕಾರಿ. ಅದಷ್ಟು ಆಂಜನೇಯನ ಕೃಪೆ. ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಡಿಸೆಂಬರ್ ಮಾರ್ಗಶಿರ ಮಾಸದ ಹನುಮ ಜಯಂತಿ ಬ್ರಹ್ಮರಥೋತ್ಸವಕ್ಕೆ ಬರಬೇಕು. ಆ ದಯಾಮಯನಾದ ಪರಮಾತ್ಮ ಹಾಗೂ ಸದ್ಗುರು ಬಿಂಧಮಾಧವ ಇನ್ನು ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಅದನ್ನು ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ. 1-2 ಘಟನೆಗಳನ್ನು ಹೇಳಿದ್ದೀನಿ. ಆ ದಯಾಮಯನಾದ ಪರಮಾತ್ಮ ನಿಮಗೂ ನಿಮ್ಮ ಕುಟುಂಬವರ್ಗಕ್ಕೂ ಆಯುರಾರೋಗ್ಯ ಭಾಗ್ಯ ಈಶ್ವರಿ ಕೊಟ್ಟು ಕಾಪಾಡಲಿ. ಸದ್ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಜೈ ರಘುವೀರ ಸಮರ್ಥ ಅವಧೂತ ಸದ್ಗುರು ಬಿಂಧಮಾಧವ ಸ್ವಾಮಿ ಮಹಾರಾಜ್ ಕಿ ಜೈ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಯ ಮಹೇಶ್ವರಃ. ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಶ್ರೀರಾಮಪಾದ ಸೇವಾ ದುರಂಧರ ಸದ್ಗುರು ಅಂತರ್ಗತ ವೀರ ಪ್ರತಾಪ ಆಂಜನೇಯ ಸ್ವಾಮಿನೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ.